ಶಿಕ್ಷಣ ಇಲಾಖೆ ಸರ್ ನಿನ್ನೆ ಸಿಎಂ ಅವರ ನಿವಾಸ ನಿಮಗೆ ಹೇಳೋ ಅಂಥದ್ದು ಯಾವುದಿಲ್ಲ ಇದೆ. ಇನ್ಸ್ಟ್ರಕ್ಷನ್ನು, ಚರ್ಚೆ ಅವೆಲ್ಲ ನಾವು ಮಾಡೇ ಮಾಡ್ತೀವಿ. ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು, ಸಚಿವರುಗಳು ಮಾತಾಡಲೇಬೇಕಲ್ಲ. ಆದರೆ ನಿಮಗೆ ಹೇಳೋ ಅಂಥದ್ದು ಯಾವುದಿರಲ್ಲ. ಹೌದು, ಅವರ ಮಗಳು ಚುನಾವಣೆಗೆ ನಿಂತಿದ್ದರು. ಹಾಗಾಗಿ ಚುನಾವಣೆ ವಿಚಾರದಲ್ಲಿ ಸ್ವಲ್ಪ ಮಾತಾಡೋಣ ಅಂತ ಹೋಗಿದ್ದೆ. ಏನಾಗಿದೆ, ಗೆದ್ದಿತರ ಏನು ಎಲ್ಲ ನಮಗಿರೋ ಮಾಹಿತಿಗಳು ಅವ್ರ ಹತ್ರ ಹಂಚ್ಕೊಂಡು ಅವರು ಹೌದು ನಾವು ಗೆದ್ದಿದ್ದೇವೆ ಅಂತ ಹೇಳಿದರು. ಹಾಗಾಗಿ ಅದನ್ನೆಲ್ಲ ಮಾತಾಡಿಕೊಂಡು ಬಂದೆ. ಚುನಾವಣೆಯ ನಂತರದಲ್ಲಿ ಮತ್ತೆ ಸಮುದಾಯವಾರು DCM ವಿಚಾರ ಚರ್ಚೆಗೆ ಬರುತ್ತೆ ಅನ್ನೋದು ಇತ್ತು ಸರ್. ಆ ರೀತಿ ಏನಾದ್ರು ಚರ್ಚೆಗಳೇನು? ಗೊತ್ತಿಲ್ಲ ಅದೆಲ್ಲ ನಂಗೆ ಗೊತ್ತಾಗೋದೇ ಇಲ್ಲ ಅವೆಲ್ಲ. ಥ್ಯಾಂಕ್ ಯು ಸರ್. ಅದು ಇದೊಂದು ಅನಿತಾ ಅವ್ರ ಮೇಲೆ ಒಂದು CID ಅಧಿಕಾರಿ ಕೆಲಸವನ್ನ ಕೊಡಿಸ್ತೀವಿ ಅಂತಂದೇಳಿ ಶಿಕ್ಷಣ ಇಲಾಖೆ ಸರ್ ನಿನ್ನೆ ಸಿಎಂ ಅವರ ನಿವಾಸ ನಿಮಗೆ ಹೇಳೋ ಅಂಥದ್ದು ಯಾವುದಿಲ್ಲ ಇದೆ. ಇನ್ಸ್ಟ್ರಕ್ಷನ್ನು, ಚರ್ಚೆ ಅವೆಲ್ಲ ನಾವು ಮಾಡೇ ಮಾಡ್ತೀವಿ. ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು, ಸಚಿವರುಗಳು. ದಯಾನಂದ ಮೂರ್ತಿ ಅರಣ್ಯ ಕೃಷಿ ಮಾಡಿ 2 ಎಕರೆಯಲ್ಲಿ 50 ಲಕ್ಷ ಗಳಿಸಲಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಮಾತಾಡಲೇಬೇಕಲ್ಲ. ಆದರೆ ನಿಮಗೆ ಹೇಳೋ ಅಂಥದ್ದು ಯಾವುದಿರಲ್ಲ. ಹೌದು, ಅವರ ಮಗಳು ಚುನಾವಣೆಗೆ ನಿಂತಿದ್ದರು. ಹಾಗಾಗಿ ಚುನಾವಣೆ ವಿಚಾರದಲ್ಲಿ ಸ್ವಲ್ಪ ಮಾತಾಡೋಣ ಅಂತ ಹೋಗಿದ್ದೆ. ಏನಾಗಿದೆ, ಗೆದ್ದಿತರ ಏನು ಎಲ್ಲ ನಮಗಿರೋ ಮಾಹಿತಿಗಳು ಅವ್ರ ಹತ್ರ ಹಂಚ್ಕೊಂಡು ಅವರು ಹೌದು ನಾವು ಗೆದ್ದಿದ್ದೇವೆ ಅಂತ ಹೇಳಿದರು. ಹಾಗಾಗಿ ಅದನ್ನೆಲ್ಲ ಮಾತಾಡಿಕೊಂಡು ಬಂದೆ. ಚುನಾವಣೆಯ ನಂತರದಲ್ಲಿ ಮತ್ತೆ ಸಮುದಾಯವಾರು DCM ವಿಚಾರ ಚರ್ಚೆಗೆ ಬರುತ್ತೆ ಅನ್ನೋದು ಇತ್ತು ಸರ್. ಆ ರೀತಿ ಏನಾದ್ರು ಚರ್ಚೆಗಳೇನು? ಗೊತ್ತಿಲ್ಲ ಅದೆಲ್ಲ ನಂಗೆ ಗೊತ್ತಾಗೋದೇ ಇಲ್ಲ ಅವೆಲ್ಲ. ಥ್ಯಾಂಕ್ ಯು ಸರ್. ಅದು ಇದೊಂದು ಅನಿತಾ ಅವ್ರ ಮೇಲೆ ಒಂದು CID ಅಧಿಕಾರಿ ಕೆಲಸವನ್ನ ಕೊಡಿಸ್ತೀವಿ ಅಂತಂದೇಳಿ ಶಿಕ್ಷಣ ಇಲಾಖೆ ಸರ್ ನಿನ್ನೆ ಸಿಎಂ ಅವರ ನಿವಾಸ ನಿಮಗೆ ಹೇಳೋ ಅಂಥದ್ದು ಯಾವುದಿಲ್ಲ ಇದೆ. ಇನ್ಸ್ಟ್ರಕ್ಷನ್ನು, ಚರ್ಚೆ ಅವೆಲ್ಲ ನಾವು ಮಾಡೇ ಮಾಡ್ತೀವಿ. ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು, ಸಚಿವರುಗಳು ಮಾತಾಡಲೇಬೇಕಲ್ಲ. ಆದರೆ ನಿಮಗೆ ಹೇಳೋ ಅಂಥದ್ದು ಯಾವುದಿರಲ್ಲ. ಹೌದು, ಅವರ ಮಗಳು ಚುನಾವಣೆಗೆ ನಿಂತಿದ್ದರು. ಹಾಗಾಗಿ ಚುನಾವಣೆ ವಿಚಾರದಲ್ಲಿ ಸ್ವಲ್ಪ ಮಾತಾಡೋಣ ಅಂತ ಹೋಗಿದ್ದೆ. ಏನಾಗಿದೆ, ಗೆದ್ದಿತರ ಏನು ಎಲ್ಲ ನಮಗಿರೋ ಮಾಹಿತಿಗಳು ಅವ್ರ ಹತ್ರ ಹಂಚ್ಕೊಂಡು ಅವರು ಹೌದು ನಾವು ಗೆದ್ದಿದ್ದೇವೆ ಅಂತ ಹೇಳಿದರು. ಹಾಗಾಗಿ ಅದನ್ನೆಲ್ಲ ಮಾತಾಡಿಕೊಂಡು ಬಂದೆ. ಚುನಾವಣೆಯ ನಂತರದಲ್ಲಿ ಮತ್ತೆ ಸಮುದಾಯವಾರು DCM ವಿಚಾರ ಚರ್ಚೆಗೆ ಬರುತ್ತೆ ಅನ್ನೋದು ಇತ್ತು ಸರ್. ಆ ರೀತಿ ಏನಾದ್ರು ಚರ್ಚೆಗಳೇನು? ಗೊತ್ತಿಲ್ಲ ಅದೆಲ್ಲ ನಂಗೆ ಗೊತ್ತಾಗೋದೇ ಇಲ್ಲ ಅವೆಲ್ಲ. ಥ್ಯಾಂಕ್ ಯು ಸರ್. ಅದು ಇದೊಂದು ಅನಿತಾ ಅವ್ರ ಮೇಲೆ ಒಂದು CID ಅಧಿಕಾರಿ ಕೆಲಸವನ್ನ ಕೊಡಿಸ್ತೀವಿ ಅಂತಂದೇಳಿ